ನವರಾತ್ರಿಯ ಮೊದಲ ದಿನ ಯಾವಾಗ? ಕಳಶ ಸ್ಥಾಪನೆಗೆ ಶುಭ ಮುಹೂರ್ತ, ಪೂಜೆ ವಿಧಾನ, ಕಳಶ ಸ್ಥಾಪನೆ ಮತ್ತು ಘಟಸ್ಥಾಪನೆಗೆ ಶುಭ ಸಮಯ ತಿಳಿಯಿರಿ. ನವರಾತ್ರಿ 2024 ಮೊದಲ ದಿನ ದಿನಾಂಕ, ಶುಭ ಸಮಯ. ಹಿಂದೂ ಧರ್ಮದಲ್ಲಿ ಶಾರದಾ ನವರಾತ್ರಿಗೆ ವಿಶೇಷ ಮಹತ್ವವಿದೆ ಎಂದು ಪರಿಗಣಿಸಲಾಗಿದೆ. ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು 9 ವಿಭಿನ್ನ ಅವತಾರಗಳಲ್ಲಿ ಪೂಜಿಸಲಾಗುತ್ತದೆ. ಅನೇಕ ಭಕ್ತರು ಕಳಶ ಮತ್ತು ಘಟಸ್ಥಾಪನ ಮಾಡುವ ಮೂಲಕ 9 ದಿನಗಳ ಕಾಲ ಉಪವಾಸ ಮಾಡುತ್ತಾರೆ. ನವರಾತ್ರಿಯ ಕೊನೆಯ ದಿನದಂದು ಹವನ ಪೂಜೆ ಮತ್ತು ಕನ್ಯಾ ಪೂಜೆ ಮಾಡುವ ಮೂಲಕ ಉಪವಾಸವನ್ನು ಕೊನೆಗೊಳಿಸಲಾಗುತ್ತದೆ. 2024ರ ನವರಾತ್ರಿಯ ಮೊದಲ ದಿನ ಯಾವಾಗ ಮತ್ತು ಕಳಶ ಸ್ಥಾಪನೆಗೆ ಘಟಸ್ಥಾಪನಾ ಸಮಯಕ್ಕೆ ಶುಭ ಸಮಯ ಯಾವಾಗ ಎಂದು ತಿಳಿಯೋಣ. ನವರಾತ್ರಿಯ ಮೊದಲ ದಿನ ಯಾವಾಗ? ಹಿಂದೂ ಪಂಚಾಂಗದ ಪ್ರಕಾರ ಅಶ್ವಿನಿ ತಿಂಗಳ ಶುಕ್ಲ ಪಕ್ಷದ ಪ್ರತಿಪದ ದಿನಾಂಕ ಅಕ್ಟೋಬರ್ 2, 2024ರಂದು ಮಧ್ಯಾಹ್ನ 12:18ಕ್ಕೆ ಪ್ರಾರಂಭವಾಗುತ್ತದೆ. ಇದು ಅಕ್ಟೋಬರ್ 3, 2024ರಂದು ಮಧ್ಯಾಹ್ನ 2:58ಕ್ಕೆ ಕೊನೆಗೊಳ್ಳುತ್ತದೆ. ಉದಯ ತಿಥಿ ಪ್ರಕಾರ ಶಾರದಾ ನವರಾತ್ರಿ ಅಕ್ಟೋಬರ್ 3ರಂದು ಪ್ರಾರಂಭವಾಗುತ್ತದೆ. ಕಳಶ ಸ್ಥಾಪನೆ ಮತ್ತು ಘಟಸ್ಥಾಪನೆಗೆ ಶುಭ ಸಮಯ. ಅಕ್ಟೋಬರ್ 3ರಂದು ಶಾರದಾ ನವರಾತ್ರಿ ಅಶ್ವಿನಿ ಶುಕ್ಲ ಪ್ರತಿಪದದಂದು ಕಳಶ ಸ್ಥಾಪನೆಯ ಸಮಯವು ಬೆಳಗ್ಗೆ 6:07ರಿಂದ 9:30ರವರೆಗೆ ಇರುತ್ತದೆ. ಅದರ ನಂತರ ಅಭಿಜಿತ್ ಮುಹೂರ್ತವು ಬೆಳಗ್ಗೆ 11:37ರಿಂದ 12:23ರವರೆಗೆ ಬಹಳ ಶುಭವಾಗಿರುತ್ತದೆ. ಆರತಿಯನ್ನು ಬೆಳಗ್ಗೆಯಿಂದ ಸಂಜೆಯವರೆಗೆ ಯಾವುದೇ ಸಮಯದಲ್ಲಿ ಸ್ಥಾಪಿಸಬಹುದು. ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ ಪ್ರತಿಪದ ದಿನದಂದು ಘಟಸ್ಥಾಪನ ಮತ್ತು ಕಳಶ ಸ್ಥಾಪನ ಮಾಡಿದ ನಂತರ ಶೈಲಪುತ್ರಿ ಮಾತೆಯನ್ನು ಧ್ಯಾನಿಸಲಾಗುತ್ತದೆ. ದುರ್ಗಾದೇವಿಯ ಪೂಜಾ ವಿಧಿವಿಧಾನ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡುವ ಮೂಲಕ ದೇವಾಲಯವನ್ನು ಸ್ವಚ್ಛಗೊಳಿಸಿ ದುರ್ಗಾಮಾತೆಗೆ ಜಲಾಭಿಷೇಕ ಮಾಡಿ, ದುರ್ಗಾಮಾತೆಗೆ ಪಂಚಾಮೃತ ಸೇರಿದಂತೆ ಗಂಗಾ ನೀರಿನಿಂದ ಅಭಿಷೇಕ ಮಾಡಿ, ತಾಯಿಗೆ ಶ್ರೀಗಂಧ, ಅರಿಶಿಣ, ಕುಂಕುಮ, ಇತರೆ ವಸ್ತುಗಳನ್ನು ಹಾಗೂ ಕೆಂಪು ಹೂವುಗಳನ್ನು ಅರ್ಪಿಸಿ, ದೇವಾಲಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ, ದುರ್ಗಾಮಾತೆಗೆ ಪೂರ್ಣ ಭಕ್ತಿಯಿಂದ ಆರತಿ ಮಾಡಿ, ತಾಯಿಗೆ ಆಹಾರವನ್ನು ಅರ್ಪಿಸಿ, ಅಂತಿಮವಾಗಿ ತಿಳಿದೋ ತಿಳಿಯದೆಯೋ ತಪ್ಪುಗಳಾಗಿದ್ದರೆ ಕ್ಷಮೆಯನ್ನು ಕೋರಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.